ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋನ ನಾವು ಮಾಡ್ತಾ ಇರೋವಂಥ ಒಂದು ಉದ್ದೇಶ, ಹೊಸದಾಗಿ GPSTR ಬರೆಯೋದಕ್ಕೆ ಸಜ್ಜಾಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಉಪಯುಕ್ತಕರವಾದಂಥ ಮಾಹಿತಿ ಕೊಡುವಂಥ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ, ಆಗಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತೆ. ಕ್ವಾಲಿಫಿಕೇಷನ್ ಏನಾಗಿರಬೇಕು GPSTR ಬರೀಬೇಕಂತಂದರೆ, ಒಂದು ಡಿಗ್ರಿ ಮತ್ತು BEd ಆಗಿರಬೇಕು, ಅಥವಾ DEd ಮತ್ತು ಡಿಗ್ರಿ ಆಗಿರಬೇಕು. ಅದರ ಜೊತೆಗೆ ಟೆಟ್ ಪೇಪರ್ 2 ಕ್ಲಿಯರ್ ಮಾಡ್ಕೊಂಡಿರಬೇಕು, ಅದು ಕಂಪಲ್ಸರಿ. ಓಕೆನಾ? ಹಾಗಾದರೆ ಈ ಪೇಪರ್ 1 ಮತ್ತು 2 ಪೇಪರ್ಸನ್ನು ಬರೀಬೇಕಾಗಿರುತ್ತೆ. GPSTR ಯಾರೆಲ್ಲಾದರೂ ಬರೀತಾ ಇದ್ದಾರೆ, ಆ ಪೇಪರ್ 1ನಲ್ಲಿ 150 MCQs ಕ್ವಶನ್ಸ್ ಇರುತ್ತೆ. ಮತ್ತು ಪೇಪರ್ 2ಅಲ್ಲಿ ಇದು MCQs ಪ್ಲಸ್ ಡಿಸ್ಕ್ರಿಪ್ಟಿವ್ ಎರಡೂ ಕೂಡ ಸೇರಿ 150 ಮಾರ್ಕ್ಸ್ ಇರುತ್ತೆ. ಟೋಟಲ್ಲು 300 ಮಾರ್ಕ್ಸ್. ಅದರ ಜೊತೆಗೆ ಪೇಪರ್ 3 ಡಿಸ್ಕ್ರಿಪ್ಟಿವ್ ಅಂದರೆ ಇಲ್ಲಿ ಪೇಪರ್ 2ಅಲ್ಲಿ 50 MCQs ಇರ್ತವೆ. ಅದರ ಜೊತೆಗೆ 100 ಮಾರ್ಕ್ಸ್ಗೆ ಈ ಒಂದು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಕೂಡ ಇರುತ್ತೆ. ಹಾಗೆ ಒಂದೊಂದೇ ನೋಡ್ತಾ ಹೋದರೆ, ಪೇಪರ್ 1ಗೆ ಸಂಬಂಧಿಸಿದಂತೆ ಜನರಲ್ ನಾಲೆಡ್ಜ್ 150 ಮಾರ್ಕ್ಸ್ಗಿರುತ್ತೆ. ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂದರೆ, ಒಂದು ಸಾಮಾನ್ಯ ಕನ್ನಡ 25 ಅಂಕಗಳು, ಸಾಮಾನ್ಯ ಇಂಗ್ಲೀಷು 25, ಸಾಮಾನ್ಯ ಜ್ಞಾನ 25 ಅಂಕಗಳು, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅದರಲ್ಲಿ 15 ಅಂಕಗಳಿರ್ತವೆ. ಅದೇ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಿಸಿದಂತೆ ಒಂದು 10 ಅಂಕಗಳಿರ್ತವೆ. ಅದರ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಮತ್ತು ಬೋಧನಾ ವಿಧಾನ ಇವೆಲ್ಲವೂ ಸೇರಿ 50 ಅಂಕಗಳಿಗೆ ಇರುತ್ತೆ. ಟೋಟಲ್ಲು ಸೇರಿ 150 ಅಂಕಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಈಗ ಇಷ್ಟು 150 ಅಂಕಗಳು ಕೂಡ ಫಸ್ಟ್ ಪೇಪರ್ಗೆ ಸಂಬಂಧಿಸಿದಂತೆ. ಮತ್ತು ಪೇಪರ್ 2ಗೆ ಸಂಬಂಧಿಸಿದಂತೆ ಇಲ್ಲಿ 50 + 10 ಮಾರ್ಕ್ಸ್ ಅಂದರೆ 50 ಏನಿರುತ್ತೆ, ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು MCQs ಇರ್ತವೆ. ಮತ್ತು 20 ಪ್ರಶ್ನೆಗಳು 3 ಅಂಕದ ಬರಹ ರೂಪದಲ್ಲಿ ಬರೀಬೇಕಾಗಿರ್ತಕ್ಕಂಥ ಪ್ರಶ್ನೆಗಳಿರೋದಾಗಿರುತ್ತೆ. ಮತ್ತು 10 ಪ್ರಶ್ನೆಗಳು 4 ಅಂಕದ ಬರಹ ರೂಪದ ಪ್ರಶ್ನೆಗಳು. ಅಂದರೆ ಈ ಒಂದು ಸೆಕೆಂಡ್ ಪೇಪರಲ್ಲಿ ಏನಿದೆ, ಇದರಲ್ಲಿ 45% ಅಂಕಗಳು ಕಂಪಲ್ಸರಿ ಗಳಿಸಲೇಬೇಕು, ಆಗಲೇ ಅವರು ಎಲಿಜಿಬಲ್ ಆಗಿರ್ತಾರೆ. ಪೇಪರ್ 3ಗೆ ಸಂಬಂಧಿಸಿದಂತೆ 100 ಅಂಕದ ಪ್ರಶ್ನೆಗಳು ಬರಹ ರೂಪದ್ದು, ಇದರಲ್ಲಿ 50 ಅಂಕಗಳು ತೆಗೆದುಕೊಳ್ಳುವುದು ಕಡ್ಡಾಯ. ಓಕೆ, ಸೊ ಇಷ್ಟು ಪೇಪರ್ 1, 2 ಮತ್ತು 3. ಮತ್ತು ಕನ್ನಡಗೆ ಸಂಬಂಧಿಸಿದಂತೆಯೂ ಒಂದು ಮಾಡ್ತಾರೆ, ಅದರಲ್ಲೂ ಕೂಡ ಕಂಪಲ್ಸರಿಯಾಗಿ ಅದನ್ನು ಪಾಸ್ ಮಾಡಲೇಬೇಕು, ಇಲ್ಲ ಅಂತಂದರೆ ಎಲಿಜಿಬಿಲಿಟಿಗೆ ತೊಂದರೆ ಆಗುತ್ತೆ. ಓಕೆ, ಅದಕ್ಕೋಸ್ಕರ 3 ಪೇಪರ್ಸು ಕೂಡ ಯಾವುದನ್ನೂ ನೆಗ್ಲೆಕ್ಟ್ ಮಾಡ್ದಲೇ ಎಲ್ಲ ಇದನ್ನು ನಾವು ರೆಡಿ ಮಾಡಿಕೊಂಡು ಪ್ರಿಪೇರ್ ಆಗಿ ಚೆನ್ನಾಗಿ ಬರೆದಿದ್ದೆ ಆದರೆ ನಮ್ಮ ಒಂದು ನೇಮಕಾತಿ ಪಕ್ಕ ಆಗೋದು ಸಂದೇಹವಿಲ್ಲ ಅಂತ ಹೇಳ್ತಾ ಫ್ರೆಂಡ್ಸ್, ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.